ರೋಟ್ರಿ ಕ್ಲಬ್ಗೆ. ಈ ರೋಟ್ರಿ ಕ್ಲಬ್ಬು ಕುಟುಂಬದ ಸದಸ್ಯರಾಗಿರ್ತಕ್ಕಂಥ ನಾವುಗಳು, ನಾನು ಸೇರ್ಕೊಂಡಂಗೆ ಹೇಳ್ತಾ ಇದ್ದೀನಿ, ನೀವೆಲ್ಲರೂ ನಮ್ಮ ರೋಟ್ರಿ ಕ್ಲಬ್ಬಿನ ಕುಟುಂಬದ ಭಾಗವಾಗಿ ಈ ಒಂದು ಸುಂದರವಾದ ಸಂಜೆಯಲ್ಲಿ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ನನಗೆ ಈ ಒಂದು ಸೌಭಾಗ್ಯವನ್ನು ಕೊಟ್ಟಂಥ ಕಿರಣ್ ಕುಮಾರ್ ಮತ್ತು ಈ ರೋಟ್ರಿ ಕ್ಲಬ್ಬಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಧರ್ ಅವರಿಗೆ ಮತ್ತು ಎಲ್ಲ ನನ್ನ ಕಣ್ಮಣಿಗಳಾಗಿರ್ತಕ್ಕಂಥ ಹಿಂದೆ ಇದ್ದಂಥ ಎಲ್ಲ ರೋಟ್ರಿ ಕ್ಲಬ್ನ ಅಧ್ಯಕ್ಷರುಗಳಿಗೂ ಕೂಡ ನಾನು ಆಭಾರಿಯಾಗಿರ್ತೇನೆ. ಮತ್ತು ಎಲ್ಲ ರೋಟ್ರಿ ಕ್ಲಬ್ಬಿನ ಏನೇನು ಜವಾಬ್ದಾರಿಗಳನ್ನು ತಗೊಂಡು ನೀವು ಮಾಡ್ತಾ ಇದ್ದೀರೋ ಇದುವರೆಗೂ ದೇಶದಲ್ಲಿ ಅಲ್ಲ ಪ್ರಪಂಚದಲ್ಲೇ ಇವತ್ತು ದಿನ ಕೊನೆಗಾಣ್ತಾ ಇರ್ತಕ್ಕಂಥ ಈ ಪೋಲಿಯೋ ಮಾರಿಯನ್ನು ಈ ರೋಟ್ರಿ ಕ್ಲಬ್ಬು ಕೊನೆಗಾಣಿಸ್ತಾ ಇರ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಯಾವುದಾದ್ರು ಇದೆ. ಈ ಒಂದು ರೋಗಕ್ಕೆ ಒಂದು ಮೂಲ ಇದೆ ಅಂತ ಹೇಳಿದ್ರೆ ಆ ಮೂಲದ ಬೇರು ನಮ್ಮ ರೋಟ್ರಿ ಕ್ಲಬ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ದಿನ ಇದು ನನ್ನ ಲೈಫ್ನಲ್ಲಿ ಆಗಿರ್ತಕ್ಕಂಥದ್ದು. ಇದು ಈ ರೋಟ್ರಿ ಕ್ಲಬ್ ಏನು ಸೇವೆ ಮಾಡ್ತಾ ಇದೆ ಇವತ್ತು ದಿನ ಪ್ರಪಂಚದಲ್ಲಿ, ಅದರಲ್ಲಿ ನಾನೂ ಒಬ್ಬ ಫಲಾನುಭವಿಯಾಗಿದ್ದೇನೆ. ನಿಮ್ಮನ್ನೆಲ್ಲ ನೋಡ್ತಾ ಇರೋದು ನೋಡಿದ್ರೆ ಈ ಒಂದು ಪೋಲಿಯೋಗೆ ಬಂದಂಥ ಕಾಲದಲ್ಲಿ ನಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟ ಬಿದ್ದು ನನ್ನನ್ನು ಈ ಒಂದು ಮೂರ್ತಿಯನ್ನಾಗಿ ಮಾಡಿದ್ದಾರೆ. ಅಷ್ಟು ನೀವು ರೋಟ್ರಿ ಕ್ಲಬ್ಬಿನ ಒಂದು ಶ್ರಮ ಇವತ್ತು ದಿನ ಪ್ರಪಂಚದಲ್ಲಿ ಈ ಒಂದು ಪಲ್ಸ್ ಪೋಲಿಯೋನ ಹೋಗಲಾಡಿಸೋದಕ್ಕೆ ಎಷ್ಟು ಶ್ರಮ ವಹಿಸಿದೆಯೋ ಅದಕ್ಕೆ ಸರಿಸಾಟಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಡೀ ಪ್ರಪಂಚದಲ್ಲೇ ನಿರ್ಮೂಲನೆ ಮಾಡಬೇಕು ಅಂತ ಹೇಳೋದು ಸಾಧಾರಣ ಕೆಲಸಗಳಲ್ಲ. ಇದರಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮಾನವೀಯತೆ. ಆ ಮಾನವೀಯತೆಯನ್ನು ಮೆರೆದು ಇವತ್ತು ದಿನ ಪಲ್ಸ್ ಪೋಲಿಯೋನ ನಿರ್ಮೂಲನೆ ಮಾಡ್ತಾ ಇರ್ತಕ್ಕಂಥ ಒಂದು ಶಕ್ತಿ ಇಡೀ ಪ್ರಪಂಚದಲ್ಲಿ ಯಾವುದಾದ್ರು ಒಂದು ಸಂಸ್ಥೆ ಇದೆ ಅಂತ ಹೇಳಿದ್ರೆ ಅದು ರೋಟ್ರಿ ಸಂಸ್ಥೆ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಆ ರೋಟ್ರಿ ಸಂಸ್ಥೆಗೆ ನನ್ನ ಭಾರತ ತಾಯಿಯ ಕೊಟ್ಟಿರ್ತಕ್ಕಂಥ ಒಂದು ರಾಷ್ಟ್ರ ಪ್ರಶಸ್ತಿಯಿಂದ ನಾನು ಅವರಿಗೆ ಸೆಲ್ಯೂಟನ್ನು ಹೊಡಿತೀನಿ. ಈ ಸೆಲ್ಯೂಟು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಸಲ್ಲುತ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಬಂಧುಗಳೇ, ನನಗೆ ಈ ನನ್ನ ತಂದೆ ತಾಯಿಗಳು ನನಗೆ ಪೋಲಿಯೋ ಬಂದ ಮೇಲೆ ಅವ್ರಿಗೆ ದಿಕ್ಕೇ ತೋಚಿಲ್ಲ ಅವ್ರಿಗೆ. ಆದರೆ ಈ ಪೋಲಿಯೋ ನನಗೆ ವರದಾನವಾಗಿದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಹೆಂಗೆ ಅಂತ ಕೇಳಿ, ನಾನು ಪೋಲಿಯೋ ಬಂದಿರೋದನ್ನ ನಮ್ಮ ತಂದೆ ತಾಯಿಗಳು ಅದನ್ನ ನಿವಾರಣೆ ಮಾಡಿದ್ರು. ಯಾವ ರೀತಿ? ನನ್ನ ಕೈಕಾಲುಗಳನ್ನು ರಿಮೂವ್ ಮಾಡಿ, ಆದರೆ ನನ್ನ ಹೃದಯವನ್ನು ರಿಮೂವ್ ಮಾಡಿಲ್ಲ, ನನ್ನ ಚೈತನ್ಯವನ್ನು ರಿಮೂವ್ ಮಾಡಿಲ್ಲ, ನನ್ನ ಆತ್ಮಸ್ಥೈರ್ಯವನ್ನು ರಿಮೂವ್ ಮಾಡಿಲ್ಲ. ಆದರೆ ಇವತ್ತು ದಿನ ಇನ್ನು ಮುಂದಕ್ಕೆ ಮಕ್ಕಳಿಗೆ ಈ ರೀತಿ ಬರಬಾರ್ದು. ಏಕೆಂದರೆ ಎಲ್ಲರನ್ನೂ ಡಾಕ್ಟರ್ ರಾಜ್ಕುಮಾರ್ ಆಗೋದಕ್ಕಾಗಲ್ಲ, ಎಲ್ಲರನ್ನೂ ಡಾಕ್ಟರ್ KS ರಾಜಣ್ಣ ಆಗೋದಕ್ಕಾಗಲ್ಲ. ಎಲ್ಲ ಮಕ್ಕಳಿಗೂ ಈ ಶಕ್ತಿ ಬಂದರೆ ಈ ದೇಶ ಎಲ್ಲೋ ಹೋಗುತ್ತೆ, ಈ ಪ್ರಪಂಚ ಎಲ್ಲೋ ಹೋಗುತ್ತೆ. ಅದರಿಂದ ನಾನು ನನ್ನ ತಂದೆ ತಾಯಿಗಳ ನೆನಪಂತೂ ಕ್ಷಮಿಸಿ. ನನ್ನ ತಂದೆ ತಾಯಿಗಳು ನಿಮ್ಮ ರೂಪದಲ್ಲಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನನಗೆ ಎಮೋಷನ್ ಅಲ್ಲ, ನೀವು ತುಂಬ್ತಾ ಇರತಕ್ಕಂಥ ಒಂದು ಇನ್ಸ್ಪಿರೇಷನ್ ನನಗೆ. ಯಾಕೆಂದರೆ ಇನ್ನು ಮುಂದಕ್ಕೆ ಪೋಲಿಯೋನ ನಿರ್ಮೂಲನೆ ಮಾಡ್ತಕ್ಕಂಥ ಕನ್ನಡದ ಕಣ್ಮಣಿಗಳಾಗಿದ್ದೀರ ನೀವೆಲ್ಲರೂ. ಈ ದೇಶದ ಬೆನ್ನೆಲುಬುಗಳಾಗಿದ್ದೀರ. ಆದರೆ ನನಗೆ ವರದಾನ ಆಗಿದೆ ಅಂದರೆ ಯಾವ ರೀತಿ ಅಂದರೆ,
ನನಗೆ ಪೋಲಿಯೋದಿಂದ ನನ್ನ ಕೈ ಕಾಲುಗಳನ್ನು ರಿಮೂವ್ ಮಾಡಿದ ಮೇಲೆ, ರಿಮೂವ್ ಅಂತ ಹೇಳಿದ್ರೆ ಯಾರೂ ತೆಗೆದಾಕಲಿಲ್ಲ ಇದನ್ನ. ಈ ಪೋಲಿಯೋ ಅನ್ನೋದು ಈ ಪಾರ್ಶ್ವವಾಯು ಅಂತ ಹೇಳ್ತಾರೆ, ಈ ಕೈಗೆ ಸ್ವಾಧೀನ ಇರೋದಿಲ್ಲ, ಈಗ ಆಗ್ಬಿಡ್ತದೆ. ನನಗೆ ಬಂದಿರತಕ್ಕಂಥದ್ದು 6ನೇ ತಿಂಗಳಿನಲ್ಲಿ ಎಫೆಕ್ಟ್ ಆಗಿರ್ತಕ್ಕಂಥದ್ದು. 7ನೇ ತಿಂಗಳಿನಲ್ಲಿ ಫುಲ್ಲು ಬಾಡಿಗೆ ಆವರಿಸ್ಕೊಂಡು ಎಲ್ಲ ಅಂಗಾಂಗಗಳಿಗೆ ತುಂಬ ನಿಶಕ್ತಿಯಾಗಿ, ನಮ್ಮ ತಂದೆ ತಾಯಿಗಳಿಗೆ ದಿಗ್ಭ್ರಮೆಯಾಗಿ, ಅವರು ಎಲ್ಲೆಲ್ಲಿ ನಾಟಿ ಔಷಧಿಗಳಿದೆ ಎಲ್ಲ ಅವಾಗೆಲ್ಲ ಇಂಗ್ಲೀಷ್ ಮೆಡಿಸಿನ್ಸ್ಗೆ ಹೋಗ್ಬೋದಾಗಿತ್ತು ನಮ್ಮ ತಂದೆ ತಾಯಿಗಳಿಗೆ. ಅವರಿಗೆ ಇಂಗ್ಲೀಷ್ ಮೆಡಿಸಿನ್ಸ್ನಲ್ಲಿ ತುಂಬ ದುಬಾರಿ ಆಗುತ್ತೆ ಅಂತ. ಅವತ್ತು ದಿನ ನನ್ನ ತಂದೆ ತಾಯಿಗಳು ಆ ದುಬಾರಿ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಅದು ಹೋಗದೆ ಇರೋದು ಇವತ್ತು ನನಗೆ ವರದಾನ ಆಗಿದೆ. ಎಲ್ಲೋ ಒಂದು ಕಡೆ ಯಾವುದನ್ನು, ಈಗ ನಾವು ಯಾವುದೇ ಒಂದು ಕೆಲಸಗಳು ಮಾಡ್ತಾ ಇರ್ತೀವಿ, ಆ ಕೆಲಸ ನಿಂತೋಯ್ತು ಅಂದರೆ ದುಃಖ ಪಡಬೇಕಾಗಿಲ್ಲ, ಆದದ್ದೆಲ್ಲ ಒಳ್ಳೇದೇ ಅಂತ ಅನ್ಕೋಬೇಕಾಗುತ್ತೆ ನಾವು. ಅದು ಮುಂದೆ ಏನಾಗಬೇಕಾಗಿತ್ತು. ಹಾಗೆ ಇವತ್ತು ದಿನ ಏನಾಗಿದೆ ಅಂತ ಹೇಳಿದ್ರೆ, ನಾನು ಇಷ್ಟು ಚೈತನ್ಯವಾಗಿ ನಿಮ್ಮ ಮುಂದೆ ನಿಂತು ಇಡೀ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿನ ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಇದು ನಿಮ್ಮ ಒಂದು ಸಾರ್ವಭೌಮತೆ. ಇಡೀ ಭಾರತ ದೇಶದ 100 ಕೋಟಿ ನಮ್ಮ ಭಾರತೀಯರ ಒಂದು ಸಾರ್ವಭೌಮತೆಗೆ ಸಿಕ್ಕಂತ ಇದು ಪ್ರಶಸ್ತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಎಷ್ಟು ಜನ ಈ ರೀತಿ ತಗೊಳಕ್ಕಾಗುತ್ತೆ? ಆದರೆ ನನ್ನ ತಂದೆ ತಾಯಿಗಳು ಎಷ್ಟು ಕಷ್ಟ ಬಿದ್ದು ನನ್ನನ್ನು ಬೆಳೆಸಿದ್ರು ಅನ್ನೋದನ್ನ ಸಂಕ್ಷಿಪ್ತವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಕೈಕಾಲು ಬಿದ್ದ ಮೇಲೆ ಬಹಳ ನೋವನ್ನ ಅನುಭವಿಸಿ ನಮ್ಮ ತಾಯಿ ಎದೆ ಹಾಲನ್ನು ಕುಡಿಸೋದಕ್ಕೆ ಆಗದೆ ಇರತಕ್ಕಂಥ ಸಂದರ್ಭ ಅದು ನಮ್ಮ ತಾಯಿಗೇನೆ ಗೊತ್ತಾಗಿರ್ತಕ್ಕಂಥದ್ದು. ಆ ಎದೆ ಹಾಲನ್ನ ತೆಗೆದು ಅವರು ಅದನ್ನ ಯಾರಿಗೂ ಕೊಡದಲ್ಲೇ ಚೆಲ್ಲಿರ್ತಕ್ಕಂಥ ಸಂದರ್ಭನೂ ಕೂಡ ನಮ್ಮ ತಾಯಿ ನನ್ನ ಹತ್ರ ದುಃಖ ಹೇಳ್ಕೊಂಡಿದ್ದಾರೆ. ಎದೆ ಹಾಲು ಕಟ್ಟಿಕೊಂಡಾಗ ಅವ್ರಿಗೆ ಎಷ್ಟು ನೋವಾಗುತ್ತೆ ಅನ್ನೋದನ್ನ ಅವರು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಮಗ, ನೀನು ಎಲ್ಲರಂತೆ ಇರಬೇಡಪ್ಪ, ನೀನು ವಿಶಿಷ್ಟವಾಗಿ ನೀನು ನಿನ್ನ ಒಂದು ಕೈನಲ್ಲಿ ಏನಾಗುತ್ತೆ ಅನ್ನೋದನ್ನ ನೀನು ಮಾಡಿ ಜಗತ್ತಿಗೆ ತೋರಿಸ್ಬೇಕು. ನನ್ನ ತಂದೆ 8ನೇ ಸೆನ್ಸ್ ಇದ್ದಂಥ ಅವತ್ತೇನೆ, ಇವತ್ತು 6ನೇ ಸೆನ್ಸ್ ನಾನು ಹೇಳ್ತಾ ಇದ್ದೀನಿ. ಅವತ್ತು ನಮ್ಮ ತಂದೆಯವ್ರಿಗೆ 8ನೇ ಸೆನ್ಸ್ ಇತ್ತು. ನನ್ನ ತಂದೆ ಈ ಕೈ ಕಾಲುಗಳೆಲ್ಲ ಆಟೋಮೆಟಿಕ್ಕಾಗಿ ಬಿದ್ದೋಗ್ಬಿಡುತ್ತಂತೆ ಕೆಲವು ಕಾಲಗಳ ನಂತರ. ಅಂದರೆ ಇದು 7 ತಿಂಗಳಲ್ಲಿ ಕಂಪ್ಲೀಟ್ ಆಗಿ 1.5-2 ವರ್ಷದ ಒಳಗಡೆ ಕಂಪ್ಲೀಟಾಗಿ ರಿಮೂವ್ ಆಯ್ತಂತೆ, ಎಲ್ಲ ಬಿದ್ದೋಗ್ಬಿಡುತ್ತಂತೆ ಆಟೋಮೆಟಿಕ್ಕಾಗಿ. ನಮ್ಮ ಚಿಕ್ಕಮ್ಮ ನಮ್ಮ ತಾಯಿ ಜೊತೆಲಿ ಹುಟ್ಟಿರ್ತಕ್ಕಂಥವ್ರು, ಅವರ ಮಗುನ ತೊಟ್ಲಿನಲ್ಲಿ ನಾನು ಹುಟ್ಟುತ್ತವಿಂದನೂ ಒಂದು 6-7 ತಿಂಗಳು ಮಾತ್ರ ತೊಟ್ಲಲ್ಲಿ ಮಲಗಿದ್ದೀನಿ ಹೊರತು ಅದಾದ್ಮೇಲೆ ನಾನು ತೊಟ್ಲಲ್ಲಿ ಮಲಿಕೊಳ್ಳೋಕೆ ಅವಕಾಶನೇ ಆಗಲಿಲ್ಲ. ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಮಲಗ್ಸಕ್ಕೆ ಹೋದಾಗ ನಮ್ಮ ಚಿಕ್ಕಮ್ಮ ಹೇಳಿದ್ರಂತೆ, ಇದೇನು ಅಂಟು ಕಾಯಿಲೆ ಇರಬಹುದು, ನಮ್ಮ ಮಗನಿಗೂ ಬಂದ್ಬಿಡ್ತದೆ. ನನ್ನ ವಯಸ್ಸಿನ ಅವ್ರ ಮಗ ಇದ್ರು. ಇವತ್ತು ದಿನ ಅವ್ರ ಮಗ ಇಲ್ಲ, ನಮ್ಮ ಚಿಕ್ಕಮ್ಮನೂ ಇಲ್ಲ. ಯಾಕೆಂದ್ರೆ ನಾವು ಯಾವತ್ತೂ ಪರೋಪಕಾರಿಗಳಾಗಿರ್ಬೇಕು. ಪರೋಪಕಾರಿಗಳಾಗಿದ್ರೆ ನಮಗೆ ದೇವರು ಇನ್ನಷ್ಟು ಆಯುಷ್ಗಳನ್ನ ಕೊಡ್ತಾನೆ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲನನ್ನು ಈಚೆಗಡೆಗೆ ಬಿಡುವಂತ ಶಕ್ತಿ. ನನಗೀಗ 4 ಅಂಗಗಳು ಹೋಗಿದ್ದಾವೆ. ನಾನು 8 ವಿದ್ಯೆಗಳನ್ನು ಕಲ್ತಿದ್ದೀನಿ. 8 ವಿದ್ಯೆಗಳಲ್ಲಿ ಒಂದು ಈ ಪದ್ಮಶ್ರೀ ಬಂದ ಮೇಲೆ ನಾನು ಸಾಕಪ್ಪ, ಇಷ್ಟೇ ಸಾಕು ಅಂತ ನಾನು ಮನೇಲಿ ಕೂತ್ಕೊಳ್ತಾ ಇಲ್ಲ. ಅದರಂತೆ ನೀವೆಲ್ಲರೂ ಹೇಗೆ ಮಕ್ಕಳ ಭಾಗ್ಯನ ಪಡ್ಕೊಂಡಿದ್ದೀರೋ ಅದೇ ರೀತಿ ನಾನು ಕೂಡ 4 ಜನ ಮಕ್ಕಳ ಭಾಗ್ಯನ ಪಡ್ಕೊಂಡಿದ್ದೀನಿ. ನನಗೆ ಧರ್ಮಪತ್ನಿಯಾಗಿ ಬಂದಿರತಕ್ಕಂಥ ಭೂಮಿ ತಾಯಿ ಇಲ್ಲೇ ಇದ್ದಾರೆ, ಎದೋಳು ತಾಯಿ. ಇದೆಲ್ಲ ನಿಮ್ಮ ಸಾರ್ವಭೌಮತೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ನಾನು ಮಕ್ಕಳಿಗೆ ನೀವು ಹೇಗೆ ಓದಿಸ್ತಾ ಇದ್ದೀರೋ, ನೀವು ಹೇಗೆ ಮದುವೆ ಮಾಡ್ತಾ ಇದ್ದೀರೋ, ನೀವು ಹೇಗೆ ಇದು ಮಾಡ್ತಾ ಅದೇ ರೀತಿ ನಾನು ಕೂಡ ಮಾಡ್ತಾ ಇದ್ದೀನಿ. ನನ್ನ ಜೊತೆಯಲ್ಲಿ ನನಗೆಲ್ಲ ದೇವರುಗಳು, ಇದರಲ್ಲಿ ಹೆಚ್ಚು ರಾಘವೇಂದ್ರನ ಸ್ವಾಮಿಯ ಕೃಪೆ ಇದೆ. ಮೊನ್ನೆ ಇದು ಪದ್ಮಶ್ರೀ ಬಂದಾಗ ನಾನು ಪೂಜೆ ಮುಗಿಸ್ಕೊಂಡು ಈಚೆ ಕಡೆಗೆ ಬಂದು ಆ ಸ್ವಾಮಿನ ನೆನ್ಕೊಂಡೆ. ನಾನು ಇಷ್ಟು ದಿನ ನನ್ನ ತಂದೆ ತಾಯಿಗಳನ್ನ ನೋಡ್ಕೊಂಡು ನನ್ನ ಇನ್ನೂ 2 ಅಣ್ಣ ತಮ್ಮದಿರುಗಳಿದ್ದಾರೆ, ನನ್ನ ಅಣ್ಣಂದಿರಿದ್ದಾರೆ. ಅವ್ರು ನಮ್ಮ ತಂದೆ ತಾಯಿಗಳಿಗೆ ಯಾವ ರೀತಿಯೂ ಕೂಡ ಸ್ಪಂದಿಸಲಿಲ್ಲ. ನನ್ನ ತಂಗಿದಿರಿದ್ದಾರೆ,
ಅವರು ಕೂಡ ಯಾವ ರೀತಿ ಸ್ಪಂದಿಸಲಿಲ್ಲ. ಹಾಗಾಗಿ ನನ್ನ ತಂದೆ ತಾಯಿಗಳಿಗೋಸ್ಕರ ನಾನು ಬುದ್ಧಿವಂತನಾಗಿ ಬೆಳೆದ ಮೇಲೆ ಮರಳಿನಲ್ಲಿ ವಿದ್ಯಾಭ್ಯಾಸ ಮಾಡಿಸಿದ್ದಾರೆ ನಮ್ಮ ತಂದೆ. ಸ್ಕೂಲ್ನಲ್ಲಿ ಶಾಲೆಯಲ್ಲಿ ಸೀಟ್ ಕೊಡಲ್ಲ ಅಂತ ಹೇಳಿದ್ದಾರೆ. ಅವರು ಒಬ್ಬ ದಿವ್ಯಾಂಗರು. ಈ ಮಗುನ ಕರ್ಕೊಂಡು ಬಂದಿದ್ರಲ್ರಿ, ನಿಮ್ಗೆ ಎಷ್ಟು ಜನ ಮಕ್ಕಳು ಅಂತ ಕೇಳಿದ್ರಂತೆ. ನಮ್ಮ ತಂದೆಗೆ ದುಃಖದಿಂದ ಹೇಳಿದ್ರಂತೆ, ನೀವು ಅದನ್ನೆಲ್ಲ ಕೇಳಬೇಡಿ, 4 ಜನ ಇದ್ದಾರೆ, ಇವರು ಸೇರಿ 5ನೇವರು, ನೀವು ಅದನ್ನೆಲ್ಲ ಕೇಳಬೇಡಿ, ಒಂದೇ ಒಂದು ನಿಮ್ಮ ಹತ್ರ ಕೇಳ್ಕೊಂಡು ವಿದ್ಯಾಭ್ಯಾಸ ಕೊಡಿ, ನನ್ನ ಮಗನಿಗೆ ಇನ್ನೇನು ಕೊಡಬೇಡಿ, ಒಂದು ವಿದ್ಯಾಭ್ಯಾಸ ಕೊಡಿ ಅಂತ ಕೇಳ್ಕೊಂಡ್ರಂತೆ. ಇಲ್ಲ ಆ ಮಗು ವಿದ್ಯಾಭ್ಯಾಸ ನಾವೇನೋ ಕೊಡ್ತೀವಪ್ಪ, ಉಚ್ಚವಿಯೋದು ಕಕ್ಕಸ್ ಮಾಡೋದು ಅದೆಲ್ಲ ಬಳಿಯೋದು ಯಾರು ಬಳಿತಾರೆ ಅಂತ ಹೇಳಿದ್ರಂತೆ. ನಮ್ಮ ತಂದೆ ಒಂದೇ ಮಾತು ಹೇಳಿದ್ರಂತೆ, ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ತಂದೆ ತಾಯಿಯಂದಿರು ಕೂಡ ಬಾಲ್ಯದಲ್ಲಿ ಉಚ್ಚೆ ಮತ್ತು ಕಕ್ಕಸ್ ಮಾಡ್ಕೊಂಡೇನೆ ಬೆಳೆದಿದ್ದಾರೆ. ಇದೇನು ಹೊಸದಲ್ಲ ಸ್ವಾಮಿ, ವಿದ್ಯೆ ಕೊಡಿ, ನಾವೇನು ಊಟ ಕೇಳ್ತಾ ಇಲ್ಲ, ಆ ಮಗುಗೆ ಬದುಕಕ್ಕೊಂದು ಅವಕಾಶ ಕೊಡಿ, ಇಲ್ಲ ಕರ್ಕೊಂಡು ಹೋಗು ಅಂತ ಹೇಳಿದ್ರಂತೆ. ಆ ಒಂದು ಮಾನವೀಯತೆ ಅವ್ರಿಗೆ ಇಲ್ಲದೆ ಇರ್ತಕ್ಕಂಥದ್ದು ಆ ಬೆಲ್ಲೊಡಿಯೋ ಕಾಳಿಗಿತ್ತಂತೆ. ನೀವೆಲ್ಲರೂ ಗೊತ್ತಿರ್ಬೋದು, ಮುಂಚೆ ಎಲ್ಲ ಬೆಲ್ಲೊಡಿಯೋಕೆ ಸಪ್ರೇಟ್ನ ಬೆಲ್ಲೊಡಿಯೋಕೆ ನೇಮಿಸ್ಕೊಂಡಿದ್ರು. ಆ ಟೈಮ್ ಆಯ್ತು ಅಂದ್ರೆ ಡಣ ಬೆಲ್ಲೊಡಿಯೋದು ಇರ್ಬೇಕು ತಮಗೆಲ್ಲ. ಶಾಲೆಗಳಲ್ಲಿ, ಹಳ್ಳಿ ಕಡೆ ಶಾಲೆಗಳಲ್ಲಿ ಇವತ್ತು ಕೂಡ ಆ ಸಿಸ್ಟಮ್ ಇದೆ. ಹಾಗಾಗಿ ಆತನಿಗಿರೋ ಒಂದು ಮಾನವೀಯತೆ ಆ ಹೆಡ್ ಮಾಸ್ಟರ್ಗೆ ಇರಲಿಲ್ಲ. ಸೊ ಅವ್ರೇನು ಮಾಡಿದ್ರು, ನೋಡಿ ಸಿಂಗಾಚಾರ್ರೆ, ನೀವು ದುರ್ತಿಗೆಡಬೇಡಿ, ನೀವೇನು ನಿಮ್ಮ ಮಗನಿಗೆ ಮೋಸ ಮಾಡಿಲ್ಲ, ನಿಮ್ಮ ಮಗನಿಗೆ ನೀವು ದೇವ್ರ ಥರ ನೋಡ್ತಾ ಇದ್ದೀರ. ಇವತ್ತು ದಿನ ನಾನು ಹೇಳೋದು ಇಷ್ಟೇನೆ, ಇವತ್ತು ದಿನ ಇಲ್ಲಿ ತಾಯಂದಿರಾಗಲಿ, ನನ್ನ ಅಣ್ಣಂದಿರಾಗಲಿ, ನನ್ನ ತಮ್ಮಂದಿರಾಗಲಿ, ನನ್ನ ತಂದೆಯಂದಿರಾಗಲಿ, ಯಾರಾದರೂ ನಮ್ಮಂಥ ಮಕ್ಕಳುಗಳು ಹುಟ್ಟಿದ್ದೇ ಆದರೆ ಅವರಿಗೆ ಅನುಕಂಪ ಕೊಡಬೇಡಿ, ಅವಕಾಶಗಳನ್ನು ಕೊಡಿ, ಎಂಪತ್ತಿನ ಕೊಡಿ, ವಿದ್ಯೆನ ಕೊಡಿ. ನೀವು ಎದುರಬೇಡಿ, ನಿಮ್ಮನ್ನು ಅವ್ರು ಕಾಪಾಡ್ತಾರೆ. ಅದೇ ರೀತಿ ನನ್ನ 2 ಹೆಣ್ಣು ಮಕ್ಕಳುಗಳು, 2 ಗಂಡು ಮಕ್ಕಳುಗಳು ಅವ್ರು ಯಾರೂ ಕಾಪಾಡಲಿಲ್ಲ. ನಮ್ಮ ತಂದೆ ಮುಪ್ಪಾದ ವಯಸ್ಸಿನಲ್ಲಿ ನಮ್ಮ ತಾತ, ನನ್ನ ತಂದೆ ತಾಯಿ ಹೊಟ್ಟೆಯಲ್ಲಿ ನನ್ನ ತಾಯಿನ ಜನ್ಮ ಕೊಟ್ಟಿರ್ತಕ್ಕಂಥ ತಾತ ಅವ್ರಿಗೆ ಇನ್ನೊಬ್ಬ ತಮ್ಮ ಇದ್ರಂತೆ. ಅವ್ರು ಹೇಳಿದ್ರಂತೆ, ಈ ಮಗುನ ಯಾಕಪ್ಪ ಎತ್ಕೊಂಡ್ಬಂದ್ರೆ ಅಲ್ಲೆಲ್ಲ ತಿಪ್ಪು ಬಿಸಾಕ್ಬಿಟ್ಟು ಬರೋದು ಬಿಟ್ಬಿಟ್ಟು ಇಲ್ಲಿ ಬಂದು ಈ ಥರ ಒಣಗ್ತಾ ಇದ್ದೀರಲ್ಲ, ಒಣಮರ ಗಿಣಿಕಾದಂಗೆ ಕಾಯ್ಕೊಂಡು ಕೂತ್ಕೊಂಡಿದ್ದೀರಲ್ಲ, ಈ ಮಗು ನಿಮ್ಗೆ ಸೇವೆ ಮಾಡುತ್ತಾ ಅಂತ ಕೇಳಿದ್ರಂತೆ. ಕೊನೆಗೆ ನಮ್ಮ ತಂದೆ ತಾಯಿಗಳು ಮುಪ್ಪಾದಾಗ ಸೇವೆ ಮಾಡಿದಂಥ ಒಬ್ಬ ವ್ಯಕ್ತಿ ಅಂದರೆ ನಿಮ್ಮ ಎದುರುಗಡೆ ಕೂತ್ಕೊಂಡಿರ್ತಕ್ಕಂಥ ಅಂಗನ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಇಡೀ ದೇಶನ ಮೆಚ್ಚಿ ಇವತ್ತಿನ ತಲೆಬಾಗಿ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥ ರಾಜಣ್ಣ ಅವರು ನಮ್ಮ ತಂದೆ ತಾಯಿಗಳಿಗೆ ನಾನು ಅಷ್ಟು ಗೌರವ ಕೊಟ್ಟು, ಯಾಕೆಂದರೆ ಅವ್ರನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಅವ್ರು ಒಂದು ಪ್ರಶಸ್ತಿನೂ ಕೂಡ ನೋಡಲಿಲ್ಲ ನಮ್ಮ ತಂದೆ. ಆದರೆ ನನ್ನ ತಾಯಿ ಒಂದೇ ಒಂದು ಪ್ರಶಸ್ತಿನ ನೋಡಿದ್ರು. ಕರ್ನಾಟಕ ಸರ್ಕಾರ ಒಂದು ಪ್ರಶಸ್ತಿಯನ್ನು ಕೊಡ್ತು, ಯಶಸ್ವಿ ಕೈಗಾರಿಕೋದ್ಯಮಿ ಅಂತೇಳಿ ಎಸ್.ಎಂ. ಕೃಷ್ಣ ಅವರು ಒಂದು ಪ್ರಶಸ್ತಿಯನ್ನು ಕೊಟ್ಟರು. ಆ ಪ್ರಶಸ್ತಿಯನ್ನು ನೋಡಬೇಕಾದ್ರೆ ಮಾತ್ರ ನನ್ನ ತಾಯಿ ಇದ್ರು. ಇನ್ನು ಮಿಕ್ಕದ್ದೆಲ್ಲ ನಮ್ಮ ತಾಯಿ ತಂದೆಗಳು ಯಾವುದೂ ನೋಡೋಕ್ಕಾಗಲಿಲ್ಲ. ಇವತ್ತು ದಿನ ಈ ಪದ್ಮಶ್ರೀ ತಗೊಂಡಿರ್ತಕ್ಕಂಥದ್ದು ಪ್ರಶಸ್ತಿ ನೋಡಿದರೆ ನಮ್ಮ ತಂದೆ ತಾಯಿಗಳಿಗೆ ಅದೆಷ್ಟು ಪರಮಾನಂದ ಆಗಿರುತ್ತದೋ ಆ ಪರಮಾನಂದವನ್ನ ನಿಮ್ಮ ಕಣ್ಣುಗಳಲ್ಲಿ ನಿಮ್ಮ ಚಪ್ಪಾಳೆ ಮೂಲಕ ನಾನು ಕೇಳಿಸ್ಕೊಳ್ತಾ ಇದ್ದೀನಿ. ಇಡೀ ಭಾರತ ದೇಶದ 140 ಕೋಟಿ ಜನರ ಚಪ್ಪಾಳೆ ಬರ್ತಾ ಇದೆ ಇಲ್ಲಿ. ಆ ಪ್ರಶಸ್ತಿ ತಗೋಬೇಕಾದ್ರೆ NDTV ಇವತ್ತು ದಿನ ನಂಬರ್ 1 ಪರ್ಫಾರ್ಮೆನ್ಸ್ ಅಂತೇಳಿ NDTV ಪ್ರಶಂಸೆ ಮಾಡಿದೆ. ಆ ಪ್ರೆಸಿಡೆಂಟ್ ಹತ್ರ ಹೋಗಿ ಅವಾರ್ಡನ್ನು ತಗೋಬೇಕಾದ್ರೆ ಯಾವ ರೀತಿ ನಾನು ಹೋಗಿದ್ದೀನಿ, ಯಾವ ರೀತಿ ಬಂದಿದ್ದೀನಿ, ನನ್ನನ್ನು ಅವ್ರು ಯಾರೂ ಅಂಗವಿಕಲ ಅಂತ ಅನ್ಕೊಂಡಿಲ್ಲ, ಇಡೀ ದೇಶದ ಒಬ್ಬ ಪಿಲ್ಲರ್ ಅನ್ಕೊಂಡಿದ್ದಾರೆ. ಇವತ್ತು ದಿನ ನರೇಂದ್ರ ಮೋದಿಜಿಯವರು ನನಗೆ ಈ ದೇಶದಲ್ಲಿ ಒಂದು ಜೀವನ ಕೊಟ್ಟಿದ್ದಾರೆ. ಆದರೆ ಇದೇ ಸರ್ಕಾರ ನನಗೆ ನಾನು ಹೆಚ್ಚು ಸಮಾಜ ಸೇವೆ ಮಾಡಿ, ಕೈಗಾರಿಕೆ ಮಾಡಿ, ದಿವ್ಯಾಂಗರಿಗೆ ಎಲ್ಲಿ ಅವ್ರಿಗೆ ಅನ್ಯಾಯ ಆಗ್ತಾ ಇರ್ತದೋ ಅಂತ ಕಡೆ ಪ್ರತಿಭಟನೆ ಮಾಡಿ ನಾನು ಎಷ್ಟೋ ಸಲ ಜೈಲಿಗೂ ಕೂಡ ಹೋಗಿದ್ದೀನಿ. ಆ ಜೈಲಿಂದ ಬಿಡುಗಡೆ ಆಗಿ ನಮ್ಮ ಕೆಂಗೇರಿ ಹತ್ರ ಬಿಟ್ಟಿದ್ದಾರೆ ತಗೊಂಡೋಗಿ. ನನ್ನ ಎಲ್ಲ ಬಳಗದನ್ನ ಕಟ್ಟಿಕೊಂಡು ನಾನು ಈ ಅಂಗವಿಕಲರಿಗೆ ನೀವು ಅವಕಾಶಗಳನ್ನು ಕೊಡಿ, ಅನುಕಂಪ ಬೇಡಿ, ಅವಕಾಶ ಕೊಡಿ, ವಿದ್ಯೆ ಕೊಡಿ, ಅವ್ರನ್ನ ದೇವ್ರ ರೀತಿ ಆರಾಧಿಸಿ ಅಂತ ಹೇಳೋದು ತಪ್ಪ ಇಲ್ಲ. ಆದರೆ ಅವತ್ತಿನ ಸರ್ಕಾರಗಳು ಹೇಗೆ
ಕನ್ನಡ ಮತ್ತು ನಮ್ಮ ಸಂಸ್ಕೃತಿ ಇದಕ್ಕೆ ಯಾವ ರೀತಿ ಹೋರಾಟ ಮಾಡಿದ್ರು ನಮ್ಮ ಡಾಕ್ಟರ್ ರಾಜಣ್ಣ ಅವರು, ಆ ರೀತಿ ನನ್ನ ಸಮಾಜಕ್ಕೆ ನಾನು ಹೋರಾಡಿ ಇವತ್ತು ದಿನ ಈ ಪದ್ಮಶ್ರೀ ಬಂದಿರತಕ್ಕಂಥದಕ್ಕೆ ಸಾಕ್ಷಿಯಾಗಿದ್ದೀನಿ. ಇದು ವರ ನನಗೆ ಕೊಟ್ಟಿರೋದು. ಈಗ ಕೈ ಕಾಲು ಇದ್ದಿದ್ರೆ ನಾನು ಏನು ಮಾಡ್ತಾ ಇದ್ದೆ, ನಾನು ಈ ರೀತಿ ಆಗ್ತಾ ಇದ್ನೋ ಇಲ್ವೋ ಗೊತ್ತಿಲ್ಲ. ಆದರೆ ಪೋಲಿಯೋ ಬಂದು ನನ್ನ ಕೈ ಕಾಲು ಹೋಗಿರ್ತಕ್ಕಂಥದ್ದು ನನ್ನ ಹೃದಯದಲ್ಲಿರ್ತಕ್ಕಂಥ ಎಲ್ಲ ವಿದ್ಯೆಗಳನ್ನು ಈಚೆಗಳಿಗೆ ತಂದಿದೆ. 8 ವಿದ್ಯೆಗಳನ್ನು ಈಚೆಗಳಿಗೆ ತಂದಿದೆ. ನಾನು ಅಕ್ಕಿ ಕಾಳ ಮೇಲೆ ಅಕ್ಷರಗಳನ್ನು ಬರೀತೀನಿ, ಪೇಪರ್ನಲ್ಲಿ ಆರ್ಟಿಕಲ್ ಮಾಡ್ತೀನಿ. ಪೇಪರ್ನಲ್ಲಿ ಇನ್ನು ನೀವು ಬೋಟು ಪ್ಯಾಂಟ್ ಶರ್ಟ್ ಮಾಡಿದ್ರೆ ಅದಲ್ಲ, ಇದು ಜಪಾನೀಸ್ ಲೇಡೀಸ್ ಕಳಿಸ್ಕೊಟ್ಟಿರ್ತಕ್ಕಂಥ ಒಂದು ವಿದ್ಯೆ ಅದು. ಅದನ್ನು ಒಂದು 25 ಐಟಮ್ನ ನಾನು ಪೇಪರ್ನಲ್ಲಿ ಸ್ಕ್ವೇರ್ ಪೇಪರ್ನಲ್ಲಿ ಮಾಡ್ತೀನಿ. ಅದು ನನಗೆ 7ನೇ ವಯಸ್ಸಿನಲ್ಲಿ ಕಲಿಸ್ಕೊಟ್ಟಂಥ ವಿದ್ಯೆ ಅದು. ನಾನು 7ನೇ ವಯಸ್ಸಿನಲ್ಲಿ ಅಲ್ಲ 14ನೇ ವಯಸ್ಸಿನಲ್ಲಿ ನಾನು 7ನೇ ತರಗತಿಯಲ್ಲಿ ಇದ್ದಾಗ ಇದೇ ಲಾಲ್ಬಾಗ್ ಚಿತ್ರದ ಸ್ಪರ್ಧೆಯಲ್ಲಿ ಗವರ್ನರ್ ಧರ್ಮವೀರ ಅಂತ ಇದ್ರು. ಅದೇ ನನ್ನ ಮೊಟ್ಟ ಮೊದಲ ಚೊಚ್ಚಲ ಬಹುಮಾನ ಅಂದರೆ 25 ಎಕರೆ ಜಮೀನು. ಧರ್ಮವೀರ ಅವರು ಅವತ್ತಿನ ದಿನ ನೀವೆಲ್ಲರೂ ನೋಡಿರ್ಬೇಕು. ನಮ್ಮ ತಂದೆ ತಾಯಿಗಳಾಗಿರ್ತಂಥ ಇಲ್ಲಿ ಇರ್ತಕ್ಕಂಥ ಬಂಧುಗಳಿಗೆ ನಾನು ಹೇಳ್ತೀನಿ, ಆ ಗವರ್ನರು ಧರ್ಮವೀರ ಅಂತ ಇದ್ರು. ಅವರು 3500 ಹುಡುಗರು ಕಾಂಪಿಟೇಷನ್ ಕರೆಸಿ ಕೇವಲ 8 ಜನ ದಿವ್ಯಾಂಗರಿಗೆ ಅವಕಾಶ ಕೊಟ್ಟಿದ್ರು. ಬೇರೆಯವ್ರು ಯಾರು ಬರೋಕ್ಕಾಗಲಿಲ್ಲ. ಅದು ನಾನು ಓದಿದಂಥ ಒಂದು ಶಾಲೆ ಕರುಣಾಗ್ರಹ ಅಂತೇಳಿ ಮೇಲ್ಕೋಟೆ ಮಂಡ್ಯ ಡಿಸ್ಟಿಕ್ನಲ್ಲಿದೆ. ಅಲ್ಲಿ 101 ಕೊಳಗಳಿದ್ದಾವೆ. ನಾನು ಚಿತ್ರಗಳನ್ನ ಬಿಡಿಸೋದು, ಬಂಡೆ ಮೇಲ್ಗಡೆ ಕಲ್ಲಿಂದ ಡ್ರಾಯಿಂಗ್ನ ಕೆತ್ತೋದು ಕಲ್ಲಿಂದ. ಆಮೇಲೆ ಈಗ ಹೇಗೆ ಅಮರ ಶಿಲ್ಪಿ ಜಕಣಾಚಾರಿ ಉಳಿ ಸುತ್ತಿ ಪೆಟ್ಕೊಂಡು ಹೇಗೆ ಪೆಡ್ತಾರೆ ಆ ರೀತಿಯಲ್ಲಿ ನಾನು ಇವತ್ತು ದಿನ ನೀವು ನೋಡ್ಬೋದು, ಮೇಲ್ಕೋಟೆಗೆ ಹೋದ್ರೆ ಎಷ್ಟೋ ಕಲ್ಲುಗಳ ಮೇಲ್ಗಡೆ ನಾನು ಕಲ್ಲಿಂದ ಕೆತ್ತಿದ್ದೀನಿ. 101 ಕೊಳದಲ್ಲಿ ಈಜೊಡೆದಿದ್ದೀನಿ. ಆ ಈಜೊಡೆದ ಪರಿಣಾಮ ಇವತ್ತು ದಿನ ವಿಶ್ವದಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಅದು ನೀರಿನ ಮೇಲ್ಗಡೆ ಜಲಸ್ತಂಭ ಯೋಗ, ಪದ್ಮಾಸನ ಯೋಗ ಮತ್ತು ಸೆಲ್ಯೂಟ್ ಹೊಡೆಯುವಂಥ ಒಂದು ಭಂಗಿಗಳನ್ನು 4 ಗಂಟೆ ಕಾಲ ಮಾಡಿದ್ದೀನಿ. ನೀರು ಮೇಲ್ಗಡೆ ತೇಲುವಂಥದ್ದು ಇವತ್ತು ದಿನ ಮಾಡಿದ್ದೀನಿ. ಅದು ಯಾವಾಗ? ಪದ್ಮಶ್ರೀ ಬಂದ ಮೇಲೆ. ಯಾಕೆ ನನಗೆ ಸಾಕು ಅಂತ ಬಿಟ್ಬಿಡ್ಬೋದು. ನನ್ನ ಮಕ್ಕಳಿದ್ದಾರೆ, ನನಗೆ ಸೊಗಸಾದ ಧರ್ಮಪತ್ನಿ ಇದ್ದಾರೆ, ನೀವೆಲ್ಲರ ಬಂಧುಗಳಿದ್ದೀರಾ. ರೋಟರಿ ಕ್ಲಬ್ ನನಗೆ ಆಶ್ರಯ ಕೊಡ್ತಾ ಇದೆ, ಇಂಥ ಒಂದು ಸ್ಫೂರ್ತಿನ ಹೆಚ್ಚಿಸ್ತಾ ಇದೆ. ನಾನು ಹೇಳೋದಿಷ್ಟೇ, ಯಾಕೆಂದರೆ ನಿಮ್ಮ ರೋಟರಿ ಕ್ಲಬ್ಬಿನ ಮುಖ್ಯಸ್ಥರುಗಳಿಗೆ ಗಮನಕ್ಕೆ ನಾನು ತರೋದು ಏನಪ್ಪ ಅಂದರೆ, ನಮ್ಮಂಥವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಒಂದು ಮುಂಚೂಣಿಯಾಗಿ ಅಡ್ವರ್ಟೈಸ್ಮೆಂಟ್ನ ಪ್ರೇರೇಪಣೆ ಮಾಡಿದ್ರೆ ಇಡೀ ವಿಶ್ವಕ್ಕೆ ಒಂದು ಪ್ರಖ್ಯಾತಿ ಆಗ್ತದೆ ಅದು. ಯಾಕೆಂದರೆ ನಮ್ಮ ಕೈನಲ್ಲಿ ಈಗ ಜ್ಯೋತಿ ಕೊಟ್ಟರು, ಆ ಜ್ಯೋತಿನ ಹಿಡ್ಕೊಂಡಿರ್ತಕ್ಕಂಥದ್ದು ಅದು ಏನೇ ಆದರೂ ಬಿಡೋದಿಲ್ಲ. ನಾನು ಎಷ್ಟು ಸುಡ್ತಾ ಇದ್ರೂ ಕೂಡ ಬಿಡೋದಿಲ್ಲ. ಇದು ವರ ನನಗೆ ಕೊಟ್ಟಿರ್ತಕ್ಕಂಥದ್ದು. ಆದರೆ ಇನ್ನ ಮಕ್ಕಳಿಗೆ ಈ ಥರ ವರ ಬೇಡ. ಮುಂದಕ್ಕೆ ನಿಮ್ಮ ನಿರ್ಧಾರ ಏನಿದೆಯೋ ಒಂದು ಪಲ್ಸ್ ಪೋಲಿಯೋನ ಇದನ್ನು ನಿರ್ಮೂಲನೆ ಮಾಡೋದಕ್ಕೆ ಹೊರಟಿದ್ದೀರಲ್ಲ, ಅದಕ್ಕೆ ನನ್ನ ದೇಶದ ನನ್ನ ವಿಶ್ವದ ಎಲ್ಲ ಜನರ ಒಂದು ದೊಡ್ಡ ಸೆಲ್ಯೂಟ್ ಹೊಡಿತಾ ಈ 2 ಮಾತುಗಳನ್ನು ಆಡೋದಕ್ಕೆ ನನಗೆ ಅವಕಾಶ ಕೊಟ್ಟಂಥ ಕಿರಣ್ ಕುಮಾರ್ ಜಿಗೆ ಮತ್ತು ನನ್ನ ಈಗಿರ್ತಕ್ಕಂಥ ನನ್ನ ರಿಟೈರ್ಡ್ ಈಗಿರ್ತಕ್ಕಂಥ ಅಧ್ಯಕ್ಷರು ಈಗಿರ್ತಕ್ಕಂಥವ್ರು ಶ್ರೀಧರ್ ಜಿ ಅವರಿಗೆ ಮತ್ತು ಈಗೆಲ್ಲ ರಿಟೈರ್ಡ್ ಆಗಿರ್ತಕ್ಕಂಥ ಎಲ್ಲ ಮಾನ್ಯರಿಗೆ ನನ್ನ ಧನ್ಯವಾದಗಳನ್ನ ಅಂತ. ರಾಜಣ್ಣವರೇ, ತಾವು ರೋಟ್ರಿಗೆ ಅಂಬಾಸಿಡರ್ ಅಂತ ಹೇಳಿದ್ರಿ. ಇದ್ರ ಬಗ್ಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ರಾಷ್ಟ್ರೀಯ ನಾಯಕರಾದಂಥ ಶ್ರೀಯುತ ನಾಗೇಶ್ ಅವರ ಗಮನಕ್ಕೂ ಬಂದಿದೆ. ಇದು ಅವರು ಇಂಟರ್ನಲ್ಲಿ ಮಾತಾಡಿಬಿಟ್ಟು ವಿ ವಿಲ್ ಮೇಕ್ ಶೋರ್ ಅಟ್ಲೀಸ್ಟ್ ಫಾರ್ ಆರ್ ಝೋನ್ ಆರ್ ಇಂಡಿಯಾ ಯು ವಿಲ್ ಬಿ ದಿ ರೋಟ್ರಿ ಅಂಬಾಸಿಡರ್. ದಟ್ ಮಚ್ ಐ ಕ್ಯಾನ್ ಅಶ್ಯೂರ್ ಯು. ಈ ಭಾಗ್ಯ ಮುಂದಿನ ಮಕ್ಕಳಿಗೋಸ್ಕರನೇ ನನಗೆ ಒಂದು ಸೌಭಾಗ್ಯ ಸಿಕ್ಕಂಥ ಕೊಡುಗೆ ಆಗುತ್ತೆ ಇದು. ಯಾಕಂದರೆ ಮುಂದೆ ಹುಟ್ಟಿ ಬರ್ತಕ್ಕಂಥ ಮಕ್ಕಳುಗಳಿಗೆ ಪಲ್ಸ್ ಪೋಲಿಯೋ ನಿರ್ನಾಮ ಆಗೋದಂತ ಗ್ಯಾರಂಟಿ ಆಗಿರ್ತದೆ.
ಅವರು ಈ ದೇಶದ ಪಿಲ್ಲರ್ಗಳಾಗಿ ಬೆಳೆಯೋದಕ್ಕೆ ರೋಟರಿ ಕ್ಲಬ್ನ ಬಲ ಇರುತ್ತೆ ಅಂತ ಹೇಳ್ತಾ ಮತ್ತು ಇನ್ನೊಂದು ಮಾತು ಹೇಳಿದ್ರಿ, ಇದನ್ನು ನಮ್ಮ ರೋಟ್ರಿ ಶ್ರೀಯುತ ನಾಗೇಶು ಮತ್ತು ಇನ್ನೊಬ್ಬರು ಇದ್ದಾರೆ, ಇಬ್ಬರು RI ಡೈರೆಕ್ಟರ್ಸ್ ಇದ್ದಾರೆ. ನಮ್ಮದು ದಿನ ಮೀಟಿಂಗ್ ನಡೀತಾ ಇದೆ.